ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಹತ್ಯೆಗೆ ಕಾಂಗ್ರೆಸ್ ಸಂಚನ್ನ ರೂಪಿಸಿದೆ. ಶಾಸಕರ ಮೇಲೆ ದಾಳಿಗೆ ಯತ್ನಿಸಿದ್ರ ಡಿವೈಎಸ್ಪಿ ಬೆಂಗಾವಲು ಪಡೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆಗೆ ಕಾಂಗ್ರೆಸ್ ಸಂಚನ್ನ ರೂಪಿಸಿದೆ. ಶಾಸಕರ ಮೇಲೆ ದಾಳಿಗೆ ಯತ್ನಿಸಿದ್ರ ಡಿವೈಎಸ್ಪಿ ಬೆಂಗಾವಲು ಪಡೆ. ಹಾಡಹಗಲೇ ಶಾಸಕರ ಕೊಲೆ ಯತ್ನ, ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ದೀಪಾವಳಿ ಪಟಾಕಿಯಂತೆ ಫೈರಿಂಗ್, ಪೊಲೀಸರು ಕಾಂಗ್ರೆಸ್ ಕಚೇರಿ. ಬ್ಯಾನರ್ ಘರ್ಷಣೆ ನೆಪದಲ್ಲಿ ನೇರ ಜನಾರ್ದನ ರೆಡ್ಡಿ ಕೊಲೆಗೆ ಸಂಚನ್ನ ರೂಪಿಸಿದ್ರು. ಆಂಧ್ರದಲ್ಲಿನ ವೈಲೆಂಟ್ ರಾಜಕೀಯ ಈಗ ಬಳ್ಳಾರಿಯಲ್ಲಿ ಆರಂಭವಾಗಿದೆ. ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸುವಂತೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆಗೆ ಕಾಂಗ್ರೆಸ್ ಸಂಚನ್ನ ರೂಪಿಸಿತ್ತು. ಡಿವೈಎಸ್ಪಿ ಬೆಂಗಾವಲು ಪಡೆ ದಾಳಿಗೆ ಯತ್ನಿಸಿದ್ರ ಅನ್ನುವಂಥದ್ದು. ಹಾಡಗಲೇ ಶಾಸಕರ ಕೊಲೆ ಯತ್ನ ನಡೆದಿದೆ ಅನ್ನುವಂಥದ್ದನ್ನ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿರುವಂಥದ್ದು. ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ. ದೀಪಾವಳಿ ಪಟಾಕಿಯಂತೆ ಫೈರಿಂಗ್ ಅನ್ನ ಮಾಡಲಾಯಿತು. ದೀಪಾವಳಿ ಪಟಾಕಿಯಂತೆ ಅಲ್ಲಿ ಫೈರಿಂಗ್ ಅನ್ನ ಮಾಡಿದ್ರು. ಇದು ಸಂಚನ್ನ ರೂಪಿಸಿದ್ರು. ಪ್ರೀ ಪ್ಲಾನಿಂಗ್ ಮಾಡಿಕೊಂಡು ಕಾಂಗ್ರೆಸ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿಟ್ಕೊಂಡು ಅವರ ಒಂದು ಸಂಚನ್ನ ರೂಪಿಸಿತ್ತು ಅನ್ನುವಂತಹ ಆರೋಪವನ್ನ ಆರ್ ಅಶೋಕ್ ಮಾಡಿದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆಗೆ ಕಾಂಗ್ರೆಸ್ ಸಂಚನ್ನ ರೂಪಿಸ್ತಾ ಅನ್ನುವಂತಹ ಅನುಮಾನಗಳು ಒಂದ್ ಕಡೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಒಂದು ರೀತಿಯಾಗಿ ಗಲಾಟೆ, ಅಂದ್ರೆ ಚಿಕ್ಕ ಬ್ಯಾನರ್ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗುತ್ತೆ, ಅಲ್ಲಿ ಗುಂಡನ್ನ ಹಾರಿಸಲಾಗುತ್ತೆ, ಗಾಳಿಯಲ್ಲಿ ಗುಂಡನ್ನ ಹೊಡೆಯಲಾಗುತ್ತೆ ಅಂತ ಅಂದ್ರೆ ಇದೆಲ್ಲವೂ ಪ್ರೀ ಪ್ಲಾನಿಂಗ್ ಆಗಿತ್ತ? ಅಂದ್ರೆ ಯಾರಲ್ಲಿ ಮುಂಚೆನೆ ಒಂದು ಪೂರ್ಣಾಗತಿಯಾಗಿನೇ ಅಲ್ಲಿ ಯಾರು ಅಲ್ಲಿ ಬಂದೂಕುಗಳನ್ನ ಗುಂಡುಗಳನ್ನ ತೆಗೆದುಕೊಂಡು ನಿಂತ್ಕೊಂಡಿದ್ರ ಅನ್ನುವಂಥ ಅನುಮಾನಗಳು. ಯಾಕಂದ್ರೆ ಒಂದು ಚಿಕ್ಕ ವಿಚಾರ, ಬ್ಯಾನರ್ ಹಾಕ್ತಾ ಇದ್ರು, ಮನೆ ಮುಂದೆ ಬ್ಯಾನರ್ ಹಾಕ್ತಾ ಇದ್ರು ಅನ್ನುವಂಥ ವಿಚಾರಕ್ಕೆ ಗಲಾಟೆ ಆಗಿ ಅಲ್ಲಿ ಫೈರಿಂಗ್ ಆಗುತ್ತೆ ಅಂತ ಅಂದ್ರೆ ಇದರಲ್ಲಿ ಸಾಕಷ್ಟು ಅನುಮಾನಗಳು ಅಡಗಿರುವಂಥದ್ದು. ಇನ್ನು ಅದರಲ್ಲಿ ಒಬ್ಬ ಕಾರ್ಯಕರ್ತನ ಸಾವು ಕೂಡ ಆಗಿದೆ. ಇದೆಲ್ಲವೂ ಕೂಡ ಒಂದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹ ವಿಚಾರ. ಅದರಂತೆ ಆರ್ ಅಶೋಕ್ ಹೇಳಿರುವಂಥದ್ದು, ಜನಾರ್ದನ್ ರೆಡ್ಡಿಯನ್ನ ಮುಗಿಸೋಕೆ ಅಂತಾನೆ ಕಾಂಗ್ರೆಸ್ ಸಂಚನ್ನ ರೂಪಿಸ್ಕೊಂಡಿತ್ತು. ಹೀಗಾಗಿ ಅಲ್ಲಿ ಪ್ರೀ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಟಾರ್ಗೆಟ್ ಅನ್ನ ಮಾಡಿಟ್ಕೊಂಡು ಜನಾರ್ದನ್ ರೆಡ್ಡಿಯನ್ನ ಮುಗಿಸೋಕೆ ಸಂಚನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರನ್ನ, ಅದು ಬಿಜೆಪಿ ಶಾಸಕರನ್ನ ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂತ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂತ ಪ್ರಯತ್ನ, ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಹಗಲೇ ನಡೆದೋಗಿದೆ. ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತಿಲ್ಲಿ ನಡೆದಂತ ಘಟನೆ, ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ ಎಫ್ಐಆರ್ ಅಲ್ಲೇ ಇದೆ. ಈ ಎಫ್ಐಆರ್ ಅಲ್ಲಿ 1000 ಜನನ್ನ ಕರ್ಕೊಂಡು ಸರ್ಕಲ್ ಇಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಪೊಲೀಸ್ ಎಫ್ಐಆರ್ ಅಲ್ಲಿ ಇದೆ. ಸುಮೋಟೋ ಕೇಸ್ 1000 ಜನನ ಕರ್ಕೊಂಡು ಯಾರ ಡಿವೈಎಸ್ಪಿ ನಂದಾರೆಡ್ಡಿ ಅವರ ಬೆಂಗಾವಲೊಂದಿಗೆ ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಕ್ ಬಂದರು. ಅಂದ್ರೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ, 7 ಕೋಟಿ ಪೊಲೀಸರಿಗೆ ಕಳ್ಳತನ ಮಾಡ್ಬಿಟ್ಟಿದ್ರು. ಕಾರ್ಪೊರೇಷನ್ ಕಮಿಷನರ್ ಆಫೀಸರ್ ಮುಂದ್ಗಡೆ ಬಾಗಿಲಲ್ಲೇ ಅವ್ರ ಗಾರ್ಡ್ ಯಾರಿದ್ದಾನೆ ಅವನು 11 ಲಕ್ಷ ಕಳ್ತನ ಮಾಡ್ಬಿಟ್ಟ ಕಾರಲ್ಲಿ. ಇದನ್ನ ನೋಡಿದ್ದೆ. ಇಲ್ಲಿ ರೌಡಿಗಳನ್ನ ಕರ್ಕೊಂಡು MLA ಕೊಲೆ ಮಾಡುವಂತ ಪ್ರಯತ್ನಕ್ಕೆ ಪೊಲೀಸರೇ ಬೆಂಬಲ ಕೊಟ್ಟಿರುವಂತದ್ದು. ಇದು ಸರ್ಕಾರಕ್ಕೆ ಒಂದು ರೀತಿ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾವು ಯಾವುದೇ 21ನೇ ಸೆಂಚುರಿಯಲ್ಲಿ ಇದ್ರು. ನಾವು ಇನ್ನೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಮಾತುಗಳು ಏನು ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ. ಇನ್ನು ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ಹಾಲಿ ಶಾಸಕರನ್ನ, ಅದು ಬಿಜೆಪಿ ಶಾಸಕರನ್ನ ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂತ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂತ ಪ್ರಯತ್ನ, ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಹಗಲೇ ನಡೆದೋಗಿದೆ.
ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತಿಲ್ಲಿ ನಡೆದಂತ ಘಟನೆ ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ ಎಫ್ಐಆರ್ ಅಲ್ಲೇ ಇದೆ. ಈ ಎಫ್ಐಆರ್ ಅಲ್ಲಿ 1000 ಜನನ್ನ ಕರ್ಕೊಂಡು ಸರ್ಕಲ್ ಇಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಪೊಲೀಸ್ ಎಫ್ಐಆರ್ ಅಲ್ಲಿ ಇದೆ. ಸುಮೋಟೋ ಕೇಸ್ 1000 ಜನನ ಕರ್ಕೊಂಡು ಯಾರೋ ಡಿವೈಎಸ್ಪಿ ನಂದಾರೆಡ್ಡಿ ಅವರ ಬೆಂಗಾವಲೊಂದಿಗೆ ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಕ್ ಬಂದರು. ಅಂದ್ರೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ 7 ಕೋಟಿ ಪೊಲೀಸರಿಗೆ ಕಳ್ಳತನ ಮಾಡ್ಬೋದು. ನಾಯಕನಾಗಿ ನೇರ ಆಪಾದನೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರುವಂತ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನ ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಸೇರಿಸ್ಬೇಕು ಮಾಡಬೇಕಾಯ್ತು. ಮಾಡಿದಾರ? ಯಾರು ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋದು. ಕಳ್ಳರೆ ಪೊಲೀಸ್ ಕಳ್ಳರ ಔಟವ್ರಿಗೆ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಪೊಲೀಸರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ ಈ ಪೋಸ್ಟಿಂಗ್ ಕೊಡ್ತಾ ಇದಾರಲ್ಲ, ಅದರ ಪ್ರತಿಫಲನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೊಂದು ಬೆಚ್ಚಿ ಬೀಳುವಂತ ಸಂಗತಿ. ಇಡೀ ರಾಜ್ಯ ಏನ್ ಈ ತರ ಕರ್ನಾಟಕ ನಾವು ನೋಡಿದ್ರ? ಮೊದಲೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಹಾಕಿದ್ರಿ. ಆಂಧ್ರ ಪಾಲಿಟಿಕ್ಸ್ ಅಲ್ಲಿ ಹಿಂಗೆ ನಡೀತಾ ಇತ್ತು. ಆಂಧ್ರದಲ್ಲಿ ಈಗ ಇಲ್ಲೇ ಇಲ್ಲ, ಎಲ್ಲ ಸೈಲೆಂಟ್ ಔಟರ್. ಅವ್ರವ್ರ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ನಾಯಕನಾಗಿ ನೇರ ಆಪಾದನೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರುವಂತ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ.